ಜಮಖಂಡಿ ನಗರದ ಬಸವಭವನದಲ್ಲಿ ಬೋಧಿಸತ್ವ ಗೌತಮ್ ಬುದ್ಧ ನಗರ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಸುಮಾರು 12 ಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವಾಗಿ ಪೂಜ್ಯ ಜ್ಞಾನಜ್ಯೋತಿ ಬಂತೇಜಿ, ನೆರ್ಲಿ, ಹುಕ್ಕೇರಿ ತಾಲೂಕು, ಪೂಜ್ಯ ಧಮ್ಮಪಾಲ ಬಂತೇಜಿ, ನವನಗರ, ಎಪಿಎಂಸಿ, ಬಾಗಲಕೋಟೆ, ಪೂಜ್ಯ ಶ್ರೀ ವಿಜಯ ಮಹಾಂತೇಶ್ವರ ಶ್ರೀ ಮಹಾಂತಮಠ, ಮರೆಗುದ್ದಿ ಹಾಗೂ ಪೂಜ್ಯ ಸಾಸಾ ಪ್ರಭುಜಿ ಮಹಾರಾಜರು, ಶ್ರೀ ಸಂಗಮೇಶ್ವರ ಮಠ, ಹಿಪ್ಪರಗಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮವನ್ನು ಜಮಖಂಡಿ ಶಾಸಕರಾದ ಆಯುಷ್ಮಾನ್ ನಾಡೋಜ್ ಜಗದೀಶ್ ಗುಡಗುಂಟಿ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥಾಪಕ ಅಧ್ಯಕ್ಷರಾದ ಆಯುಷ್ಮಾನ್ ಪರಶುರಾಮ ಕಾಂಬಳೆ ವಹಿಸಿದ್ದರು. ಪ್ರಾಸ್ತಾವಿಕ ಭಾಷಣವನ್ನು ಕಾರ್ಯದರ್ಶಿ ಬಸವರಾಜ್ ದೊಡ್ಡಮನಿ ಮಂಡಿಸಿದರು. ಮುಖ್ಯ ಅತಿಥಿಗಳಾಗಿ ಹಿರಿಯ ನ್ಯಾಯವಾದಿ ಎಪಿ ಕುಲಕರ್ಣಿ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಮುತ್ತಣ್ಣ ಹಿಪ್ಪರಗಿ, ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಯಗಪ್ಪ ಸವದಿ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸುಶೀಲ್ಕುಮಾರ್ ಬೆಳಗಲಿ, ಬಸವಕೇಂದ್ರ ಅಧ್ಯಕ್ಷ ರವಿ ಎಡಹಳ್ಳಿ, ಛಲವಾದಿ ಮಹಾಸಭಾ ಅಧ್ಯಕ್ಷ ಶಶಿಕಾಂತ್ ದೊಡ್ಡಮನಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಇದೇ ವೇಳೆ ರವಿ ಕಾಂಬಳಿ, ಸುಂದರ್ ಮಿಸಿ, ರವಿ ಕವಳೆ ಹಾಗೂ ಸಂಘದ ಹಿತೈಷಿಗಳಾದ ಕಲ್ಲಪ್ಪ ಆರ್ ಕಾಂಬಳಿ, ಕೃಷ್ಣಪ್ಪ ಕಲ್ಲೇಕನವರ್, ಯಾಸಿನಾ ಲೋದಿ ಮತ್ತು ಸಂಸ್ಥೆಯ ಪದಾಧಿಕಾರಿಗಳಾದ ಅಡಿವೆಪ್ಪ ಮಾದರ್, ಸದಾಶಿವ ಐನಾಪುರ್, ಅಶೋಕ್ ಹರಿಜನ್, ಅಪ್ಪಸಿ ಕಾಂಬಳೆ, ಇನ್ನೂ ಹಲವು ಪದಾಧಿಕಾರಿಗಳು, ಮಹಿಳೆಯರು, ಯುವಕರು ಹಾಗೂ ದಲಿತ ಮುಖಂಡರ ಸಕ್ರಿಯ ಭಾಗವಹಿಸುವಿಕೆಯಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಸರಳ ಸಾಮೂಹಿಕ ವಿವಾಹದ ಮೂಲಕ ಸಮಾಜದಲ್ಲಿ ಸಮಾನತೆ, ಸೌಹಾರ್ದತೆ ಮತ್ತು ಅರ್ಥಸಹಾಯದ ಮಹತ್ವವನ್ನು ಸಾರುವ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಯಿತು. ವರದಿ ಲಕ್ಷ್ಮಣ್ ಕಾಂಬಳೆ, ವಿಶ್ವಬಂಧು ಟಿವಿ. ದುರ್ಗಾದೇವಿ ದೇವಸ್ಥಾನ ಮುಂದೆ ಎಲ್ಲರೂ ಲಗ್ನ ಮಾಡ್ತಾರೆ. 8-10 ಜೋಡಿಗಳನ್ನು ಮಾಡಿ ಒಂದೇ ದುರ್ಗಾದೇವಿ ದೇವಸ್ಥಾನ ಮುಂದೆ ಅಡಿಗೆ ವ್ಯವಸ್ಥೆ ಮಾಡಿ ಅದನ್ನ ಅಲ್ಲೇ ಊಟ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತೈತಿ. ಈ ಮಾತು ಯಾಕೆ ಹೇಳ್ತೀವಿ ಅಂದ್ರೆ, ಇಲ್ಲೇನು 12 ಜೋಡಿ ಕುಟುಂಬಗಳು ಇವತ್ತು ನಾವು ಅವ್ರ ಮಕ್ಕಳ ಮದುವೆ ಮಾಡ್ಲಿಕ್ಕೆ ಸಜ್ಜಾಗಿದ್ದಾರೆ. 12 ಕುಟುಂಬ, 12 ಜೋಡಿ ಅಂದ್ಕೊಳ್ಳಿ 24 ಜನ. 24 ಕುಟುಂಬ ಕೂಡಿದಾಗ 12 ಜೋಡಿ ಮದುವೆ ಆಗ್ತಿರ್ತದೆ. ಆ 24 ಕುಟುಂಬಗಳ ಒಂದೊಂದು ಲಗ್ನ ಮಾಡಕ್ ಕರಿತಿದ್ರೆ ಅಂದ್ರೆ ಇಲ್ಲಿ ಸೇರಿದವರು ಎಲ್ಲರೂ ಮದುವೆ ಸೇರ್ತಿರ್ತದೆ. ಅವರೇ ಸಂಬಂಧಿಕರು, ಅವರೇ ಬೀಗರು, ಅವರೇ ಸ್ನೇಹಿತರು, ಅವರೇ ಮುಖಂಡರು, ಅವರೇ ನಮ್ಮ ಗ್ರಾಮದವರು ಅಂತ ಉದ್ದೇಶ ಇರಬೇಕು. ಅದಕ್ಕೆ ಇವತ್ತಿನ ಹಮ್ಮಿಕೊಂಡಂತ ನಾನು ಈ ಪರಶುರಾಮ ಕಾಂಬಳೆ ಅವರಿಗೆ ವಿಶೇಷವಾಗಿ ಸಂಘಟನೆ ಮಾಡಿದರೆ ಅವ್ರ ಜೊತೆ ಸಂಘಟನೆಯವರಿಗೆ ಅವರಿಗೆ ವಿಶೇಷವಾದಂಥ ಒಂದು ಅಭಿನಂದನೆ ಸಲ್ಲಿಸ್ತೀನಿ ಸಂದರ್ಭಗಳನ್ನು. ಇಂಥ ಒಂದು ಮಾರ್ಪಾಡು ಮುಂದಿನ ದಿನಮಾನದೊಳಗೆ ನಮ್ಮ ಭಾಗಕ್ಕೆ ಹಾಕೋತ ಹೋದಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕನಸನ್ನು ಕಂಡಿದ್ರು ಅದು ನನಸಾಗಲಿಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನು ಈ ಸಂದರ್ಭ ವ್ಯಕ್ತಪಡಿಸ್ತೀನಿ ನಾನು. ಯಾಕಂದ್ರೆ ಒಂದು ಮದುವೆ ಆಗ್ಬೇಕಾಗಿತ್ತು ಅಂದ್ರೆ ಎಷ್ಟು ಖರ್ಚು ಆಗ್ತದೆ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಅದೇನು ನಾವು ಮೊದಲು ಹೇಳ್ಬೇಕಾಗಿಲ್ಲ. ಒಂದು ಹೆಣ್ಣಿನ ಮನೆ ಇರ್ಬೋದು, ಗಂಡಿನ ಮನೆ ಇರ್ಬೋದು. ಒಂದು ಇವತ್ತಿನ ಸಂದರ್ಭದೊಳಗೆ ಏನು ಲಗ್ನ ಮಾಡೋದಂದ್ರೆ ಭಾಳ ಅತ್ಯಂತ ಕೆಟ್ಟ ಪರಿಸ್ಥಿತಿ ಬಂದೈತೆ. ಯಾರೂ ಗಂಡು ಹುಡುಗರಿಗೆ ಹೆಣ್ಣು ಕೊಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಯಾವುದೇ ಧರ್ಮದಾಗ ಹೋದ್ರು ಸಹಿತ ಹೆಣ್ಣು ಹುಡುಗರಿಗೆ ಏನಾಗಿತ್ತು ಅಂದ್ರೆ ಬರೀ ನೌಕರಿ ನೌಕರಿ ನೌಕರಿನು ಅಂತ ಹುಚ್ಚ ಹಿಡಿದ 30-40 ವರ್ಷ ಹೆಣ್ಣು ಹುಡುಗರ ಲಗ್ನ ಆಗಿಲ್ಲ. ಆ ಹೆಣ್ಣು ಹುಡುಗರ ಲಗ್ನ ಆಗಿಲ್ಲ, ಗಂಡು ಹುಡುಗರು ಆಗಂಗೇ ಇಲ್ಲ. ಅದಕ್ಕೆ ನಿಮಗೆ ಯಾವ ಮಾತು ಹೇಳ್ತಾನಂದ್ರೆ, ನಮಗೆ ಯೋಗ್ಯ ಆದಂಥ ಸಿಕ್ಕಂಥ ಸಂದರ್ಭಗಳು ಹೆಣ್ಣ ಗಂಡ ಇವತ್ತು ಎಲ್ಲಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಏನು ತಗೋಬೇಕಂದ್ರೆ ಹೆಣ್ಣು ನಡೆದವ್ರ ಅವ್ನು ಹುಡುಗ ನಮಗೆ ಕುಡಿತಾನೋ ಇಲ್ಲೋ, ದುಶ್ಚಟದಿಂದ ಅದಾನಿಲ್ಲೋ ಅದನ್ನ ಮೊದಲು ಮಾತು ತಗೋರಿ. ಯಾವ ನೌಕರಿ ತಗೊಂಡು ಮಾಡೋದ್ರೆ BC ಇದ್ರೆ 24 ತಾಸು ಕುಡಿದು ಮನೆಗೆ ಬಂದಂದ್ರೆ ಗಂಡರ ನೆಮ್ಮದಿ ಹೆಂಡತಿಗಿಲ್ಲ, ಹೆಂಡತಿ ನೆಮ್ಮದಿ ಗಂಡಿಗಿಲ್ಲ. ಆ ಇಬ್ಬರು ನೆಮ್ಮದಿ ಕೇಳ್ತಂದ್ರೆ ಕುಟುಂಬಕ್ಕೆ ನೆಮ್ಮದಿ ಇಲ್ಲ. ಅಂತ ಒಂದು ವ್ಯವಸ್ಥೆ ದಯಮಾಡಿ. ಯಾಕಂದ್ರೆ ದುಶ್ಚಟದಿಂದ ದೂರ ಇದ್ದಂಥವ್ರಿಗೆ ನಿಮ್ಮ ಮಗಳು ಕೊಟ್ರೆ ಮಗಳ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಐತೆ ಅನ್ನೋಂಥ ಮಾತನ್ನ ಈ ಸಂದರ್ಭ ವ್ಯಕ್ತಪಡಿಸ್ತೀನಿ ನಾನು. ಈ ಕಾರ್ಯಕ್ರಮ ನೋಡಿದ್ರೆ ನನಗೆ ಏನು ಅನಿಸುತ್ತೆ ಅಂದ್ರೆ, ಮೇಲಿನ ಸಮಾಜದೊಳಗೆ ಇಂಥ ಸಾಮೂಹಿಕ ಉಚಿತ ವಿವಾಹ ಕಾರ್ಯಕ್ರಮಗಳು ನೆರವೇರಬೇಕು. ಖರ್ಚು ಕಡಿಮೆ ಆಗ್ತೈತೆ. ಯಾವುದೋ ವೈಭವ ಇದ್ದ ಮದುವೆ ಆದವು ಅಂದ್ರೆ ಆ ನವಜೋಡಿಗಳ ಬದುಕಿಗೆ ಒಂದು ಆರ್ಥಿಕ ಸಹಾಯ ಆಗ್ತದೆ ಅಂತೇಳಿ ನನ್ನ ಅನಿಸಿಕೆ. ನನಗೆ ಮುಖ್ಯ ಅತಿಥಿಗಳಾಗಿ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಸಂಘಟಕರಿಗೆ ಅಭಿನಂದಿಸಿ ನನ್ನ ಮಾತನಾಡಿದೆ. ಇವತ್ತು ಲಗ್ನ ಆಗಿ ನವ ದಂಪತಿಗಳಾಗಿದ್ದಾರೆ. ಅವರೆಲ್ಲರಿಗೂ ನಾನು ಇವತ್ತು ಶುಭವನ್ನು ಕೋರುತ್ತೇನೆ. ಮತ್ತು ಈ ಒಂದು ಆಯೋಜನೆ ಮಾಡಿದಂಥ ಎಲ್ಲ ನಮ್ಮ ಆಯೋಜಿತರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂಥ ಈಗಾಗಲೇ ಸುಶೀಲ್ ಬಳಿಗಿಲಿ ಅವರು ಭಾಳ ಚೆನ್ನಾಗಿ ಇದ್ರ ಬಗ್ಗೆ ಸಂಸ್ಥೆ ಹೇಳಿದರು. ಮತ್ತೆ ಅದನ್ನು ಹೇಳೋದು ಬೇಡ, ಇದು ಭಾಳ ಅವಶ್ಯಕತೆ ಇದೆ.
ನಿರ್ಮಾಣದಲ್ಲಿ ಕೂಡ 200ವರೆಗೆ ಮಾಡಬೇಕು. ನಾವು ಕೂಡ ಇದಕ್ಕೆ ಸಹಭಾಗಿ ಆಗ್ತೇವೆ, ತನುಮನ ಧನದಿಂದ ಭಾಗವಹಿಸ್ತೀವಿ ಅಂತಲೇ ತಿಳಿಪಡಿಸಿ ಎಲ್ಲರಿಗೂ ಶುಭವಾದ ಹಾರೈಸಿ ನಡೆಯುವ ಮಾತುಗಳನ್ನು ನಮಸ್ಕಾರ. ಕೂಡ ಶಿಕ್ಷಣವನ್ನು ಪಡೆದುಕೊಂಡು ಸಂಘಟನೆಯನ್ನು ಮಾಡಿಕೊಂಡು ಹೋರಾಟಗಳನ್ನು ಮಾಡ್ತಾ ಪ್ರತಿಯೊಬ್ಬರು ಕೂಡ ಈ ಸಮಾಜದಲ್ಲಿ ಹಿಂದುಳಿದಿರ್ತಕ್ಕಂಥ ಶೋಷಿತ ವರ್ಗ ಇರಬಹುದು, ಮಹಿಳೆಯರು ಇರಬಹುದು, ಅಬಲರಿರಬಹುದು, ಪ್ರತಿಯೊಂದು ವರ್ಗವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಅಡಿಯಲ್ಲಿ ತಮ್ಮ ತಮ್ಮ ಹಕ್ಕುಗಳನ್ನು ಪಡೆದುಕೊಂಡು ನಾವು ಸುಮಾರು ಸುದೀರ್ಘವಾದಂಥ 75 ವರ್ಷಗಳನ್ನು ಗತಿಸಿಯಲ್ಲಿ ಬಂದಿದ್ದೀವಿ. ಇಲ್ಲಿವರೆಗೂ ಕೂಡ ಈ ದೇಶದ ಮತ್ತು ಈ ನಾಡಿನ ಶೋಷಿತರು ಸಂವಿಧಾನದ ಅಡಿಯಲ್ಲಿ ಇರ್ತಕ್ಕಂಥ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಮತ್ತು ಪ್ರತಿಯೊಂದು ಚಿಂತನೆಯಲ್ಲಿ ನಾವೆಲ್ಲರೂ ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರ ಒಂದು ಭಾಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಒಂದು ಚಿಂತನೆಯ ಭಾಗವಾಗಿ ನಾವು ಬೋಧಿಸತ್ವ ಗೌತಮ ಬುದ್ಧ ನಗರ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಡಿಯಲ್ಲಿ ಈ ಒಂದು ಸಾಮೂಹಿಕ ವಿವಾಹ ಏರ್ಪಡಿಸಿ ಈ ನಾಡಿನ ಎಲ್ಲ ಒಳಗಳು ಮತ್ತು ಶೋಷಿತರು ಆರ್ಥಿಕವಾಗಿ ಸದೃಢವನ್ನು ಹೊಂದಿ ತಮ್ಮ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕಳಿಸಿ ಸಮಾಜದ ಮುಖ್ಯವಾಗಿ ಬರಬೇಕು ಅಂತ ಚಿಂತನೆ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯರು ಆಗಮಿಸಿ ಶುಭ ಹಾರೈಸಿ ತಮ್ಮ ಸಮಯವನ್ನು ಸಡಿಲು ಪಡೆದುಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿದ ಎಲ್ಲರಿಗೂ ಕೂಡ ಸಂಸ್ಥೆಯ ಪರವಾಗಿ ತುಂಬೂರದ ಅಭಿನಂದನೆಗಳನ್ನು ಸಲ್ಲಿಸಿ ಈಗ ಮುಂದೆ ಪೂಜ್ಯ ಪಂತೇಜಿಯವರು ಮತ್ತು ಪೂಜ್ಯ ಸ್ವಾಮೀಜಿಗಳು ನೂತನ ವಧುವರರಿಗೆ ಒಂದು ವಿವಾಹದ ಕಾರ್ಯಕ್ರಮವನ್ನು